ಜ್ವರ ರಜಾ ಕೆಲ್ಸಕ್ಕೆ ರಜಾ ಇದೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಳ್ತಿದ್ವಲ್ಲ ಆ ಥರ. ಕಾಲೇಜ್ಗೆ ಹೋಗೋ ಅಷ್ಟೆಲ್ಲ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯ್ತಲ್ಲ, ಮಳೆ ಬರ್ತೈತೆ ಇವಾಗ. ಎಲ್ಲ ಮನೆಯೆಲ್ಲ ಹುಡ್ಕೋದ್ರೆ ಇದು ರೆಡಿ ಹೋಗ್ಬಿಟ್ಟು ಕೂತೈತೆ. ಇವಾಗ ಮ್ಯಾವ್ ಮ್ಯಾವ್ ಅಂತ ಐತೆ ಈಗ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಅಂಗಡಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂಗಡಿ ಎಲ್ಲ ಓಪನ್ ಆಯಿತು. ಸೊ ಈಗ ಮನೆಗೆ ಹೋಗ್ಬೇಕು, ತಿಂಡಿ ಮುಗಿಸ್ಕೊಂಡು ಕಾಲೇಜ್ ಹತ್ರ ಹೊರಡಬೇಕು. ಅದಕ್ಕೂ ಮುಂಚೆ ನೆನೆ ಅಂಗಡಿ ಓಪನ್ ಇರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವಾಗ ಬಂದು ಅಂಗಡಿಯಲ್ಲಿ ಓಪನ್ ಮಾಡಿ ದೀಪ ಎಲ್ಲ ಹಚ್ಚಿ ಮುಗ್ದಿತ್ತು. ಸೊ ಈಗ ಡ್ಯಾಡಿಗೆ ಫೋನ್ ಮಾಡಿಬಿಟ್ಟು ಹಂಗೆ ಮನೆ ಹತ್ರ ಹೋಗಬೇಕು. ತಿಂಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಒಂದು 10 ನಿಮಿಷ ಆಗುತ್ತೆ. ಫೋನ್ ಮಾಡ್ತೀನಿ ಈಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೊರಡ್ತೀನಿ ನಾನು. ನೋಡಿ ಇಲ್ಲಿ ಹಿಂಸೆ ಇಡ್ತಾವ್ರೆ ಎಲ್ಲರಿಗೂ. ಕಸ ಗುಡ್ಸೋಕೆ ಬಿಡ್ತಾಯಿಲ್ಲ, ಯಾರಿಗೂ ಏನು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಕಡೆ 1 ಅವರ್ ಆಯ್ತು ಇವ್ರು ಗುಡ್ಸೋ ಅಷ್ಟರಲ್ಲಿ. ನಾನು ಸಾಕು ಬಿಡ್ತಾಯಿಲ್ಲ, ಕಾಲ ಹತ್ರ ಓಡ್ಬರ್ತಾರೆ. ಇವಾಗ ಸೈಲೆಂಟು ಆ್ಯಕ್ಟಿಂಗ್ ಬಿದ್ದಿದ್ದೆ ಆ ಕಡೆಗೆ. ಕಾಲೇಜ್ಗೆ ಹೋಗೋ ಅಷ್ಟೆಲ್ಲ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯ್ತಲ್ಲ, ಮಳೆ ಬರ್ತೈತೆ. ಇವಾಗ ಹೋದ್ರೆ ನೆಂದೋಯ್ತೀನಿ, ಫುಲ್ ಡ್ರೆಸ್ ಎಲ್ಲ ಫುಲ್ ನೆಂದು ನೀರಾಗೋಯ್ತದೆ. ಈಗ ಇಷ್ಟೊತ್ತಿರಲಿಲ್ಲ, ಈಗ ಸ್ಟಾರ್ಟ್ ಆಯಿತು. ಓಯ್ ರಾಣಿ ಈಚೆ ಹೋಯ್ತು. ಇಲ್ಲಿ ಎಲ್ಲೋಯ್ತದೆ ಜಾಸ್ತಿ ಆಗ್ತು. ಇಲ್ಲೇ ನಿಂತ್ಕೊಂಡಿದ್ದೀನಿ, ಆದ್ರೆ ಗಾಳಿ ಬೀಸ್ತಾಯ್ತು ಜೋರಾಗಿ, ಬಟ್ ಮಳೆ ಬರ್ತಾ ಇಲ್ಲ. ಸೋನೆ ಜಾಸ್ತಿ ನೆಪತ್ತೈತೆ ಈ ಕಡೆ ಅಷ್ಟಲ್ಲಿ ಎದ್ದೋಯ್ತೀನಿ. ಈಗ ಇಷ್ಟೇ ಫುಲ್ ಎಂದೋಯ್ತೀನಿ. ಅದಕ್ಕೋಸ್ಕರನೇ ಇಲ್ಲೇ ಕೂತ್ಕೊಂಡೆ. ಬಟ್ ಗಾಡಿ ಹೆಂಗು ನಡೀತಾ ಇದೀನಿ, ಸುಟ್ಟಿ ಎತ್ತೋಗ್ಬಿಟ್ರೆ ಒಳ್ಳೆ ತೋರಿಸ್ತಾ ಎದ್ದೋಟ. ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ. ಬರೋ ಅಷ್ಟರಲ್ಲೇ ಮೂಗು ಕಣ್ಣು ಎಲ್ಲ ಫುಲ್ ಕಟ್ಕೊಂಬಿಟ್ಟೈತೆ. ಅಷ್ಟು ಗಾಳಿ ಬರೋ ಅಷ್ಟರಲ್ಲೇ ಮುಖ ಎಲ್ಲ ಒಂಥರ ಫುಲ್ಲು ರೆಡ್ ಆಗೋಯ್ತದೆ. ಕಣ್ಣು ಫುಲ್ ರೆಡ್ ಆಗೋಯ್ತದೆ ಬರೋ ಅಷ್ಟರಲ್ಲೇ. ನೀವು ಅಷ್ಟು ಗಾಳಿ ಬೀಸ್ತೈತೆ ಈಚೆ. ನಾನು ಬಂದೆ ಈಗ ಜಸ್ಟ್ 1 ನಿಮಿಷ ಆಯಿತು ಬಂದ್ಬಿಟ್ಟು ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಈಗ ಫೋನ್ ಚಾರ್ಜ್ ಹಾಕ್ಬಿಟ್ಟು ಒಂದು 5-10 ನಿಮಿಷ ನೋಡ್ಕೊಂಬತ್ತೀನಿ. ಕ್ರಿಕೆಟ್ ಆಡ್ತಾಯಿದ್ರೆ ಇಲ್ಲ ಅಂದರೆ ರಿಟರ್ನು. ಗೈಸ್ ಕ್ರಿಕೆಟ್ ಎಲ್ಲ ಮುಗಿಸಿ ಹಾಲು ತೊಗೊಂಬಂದಿದ್ದ ಇಲ್ಲ ಆಯಿತು. ನಮ್ಮ ಅಕ್ಕ ಇವತ್ತು ಫುಲ್ ಡೀಪಾಗಿ ಕೆಲ್ಸಕ್ಕೆ ಹೋಗೋರೆ. ಹೋಮ್ಮೇಡ್ ಜ್ವರ ಬಂದೈತಾ, ಹೋಮ್ಮೇಡ್ ತಿರಮಸು ಮಾಡಿದ್ದು ನಾನು ಚೂರು ತಿಂದೇ ಇಲ್ಲ. ಅದಕ್ಕೆ ತಾಂಬಂದೆ, ಪಾಪ ತಿನ್ಸೋಣ, ಇಲ್ಲ ಅಂದರೆ ವೇಸ್ಟ್ ಆಯ್ತದಲ್ಲ ಅಂತ. ನನಗೆ ಲೈಟೆಲ್ಲ ಆಫ್ ಮಾಡ್ಕೊಂಡು ಹಿಂಗೆ ಕೂತಿದ್ದೆ. ಒಂಥರನಾ? ಯಾವ ಥರ? ಜ್ವರ ರಜಾ ಕೆಲ್ಸಕ್ಕೆ ರಜಾ ಇದೆಲ್ಲ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೇಳ್ತಿದ್ವಲ್ಲ ಆ ಥರ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಡಿಫ್ರೆಂಟ್. ನಿನ್ ಜ್ವರ ಫುಲ್ ಸಿಕ್ಕಾಗಿ ಜ್ವರ ಬಂದು ಅಡ್ಮಿಟ್ ಆಗಿದ್ರು ದೇ ವಿಲ್ ಆಸ್ಕ್ ಯು ಟು ವರ್ಕ್ ಮ್ಯಾನ್. ಸ್ಕೂಲೇ ಬೆಸ್ಟ್ ಅನ್ಸ್ತದೆ, ಸ್ಕೂಲ್ ಕಾಲೇಜ್. ಅವಾಗ ಅನಿಸ್ತಾ ಇತ್ತು ಅಯ್ಯೋ ಯಾವಾಗ ಸ್ಕೂಲ್ ಮುಗಿಸ್ಬಿಟ್ಟು ಹೋಯ್ತೀನಿ ಅಂತ. ಇವಾಗ ಅನಿಸ್ತಾ ವಾಪಸ್ ಸ್ಕೂಲ್ಗೆ ಯಾವಾಗ ಹೋಗ್ಬೇಕಿತ್ತು ಅಂತ. ಇವಾಗ ತಿನ್ನು. ಐ ಲೈಕ್ ಬ್ರೌನಿ. ಐ ಟೇಕ್ ಫಸ್ಟ್ ಲೇಯರ್ ಆಫ್ ದಿಸ್. I want coffee. ಚೆನ್ನಾಯ್ತಲ್ಲ? ಅವ ಸ್ಟಾರ್ಟಿಂಗ್ 2 ದಿವಸ ಹಿಂಗೆ ಇರಲಿಲ್ಲ ಅದು. ಇವಾಗ ಚೆನ್ನಾಗಿ ಸಾಕು ಕೊಡು. ಅದೆಲ್ಲ ತಿನ್ನೋದಿತ್ತೇನು. ನಾಳೆ ರಜಾ ಕಂಪ್ನಿ ಕೆಲಸ ಇದೇನು ಇಷ್ಟು ಅಂತ ಇಟ್ಟಿಲ್ಲ. ಇಲ್ಲಿ ಇವತ್ತು ಗಾಯ ಆಗಿದೆ. ಇಷ್ಟನ್ನೆಲ್ಲ ಹೇಳ್ತಾವಳೆ ಅಂದರೆ ಡೀಪ್ ಬಿಡುಬೇಡ. ಕೆಲಸ ಮಾಡೋಯ್ತು. ನಾನು ಹೋಯ್ತೀನಿ. ಇದನ್ನ ಆ ಮನೇಲಿ ಇಟ್ಬಿಟ್ಟು ರಿಟರ್ನ್ ಅಂಗಡಿ ಹತ್ರ ಹೋಯ್ತೀನಿ. ಮತ್ತೆ ನಮ್ಮಮ್ಮ ಟಿ ವಿ ನೋಡ್ತಾವ್ರೆ. ಈಗೆರಡು ಈ ಗಾಡಿ ಹಾಕ್ಬಿಟ್ಟು ಹೋಗೋಣ ಅನ್ಕೊ. ಇದು ಆಮೇಲೆ ಹಾಕೋಣ ಅಂದರೆ ಬೇಡ. ಆಮೇಲೆ ಬಂದಿದ್ದ ತಕ್ಷಣ ಮಳೆ ಇದ್ದರೆ ಫುಲ್ ನೆಂದೋಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಫಸ್ಟ್ ಇದು ಹಾಕ್ಬಿಟ್ಟು ಆಮೇಲೆ ಬಂದು ಅದು ಹಾಕಿದ್ರೆ ಸರಿ. ಅಲ್ಲಿವರೆಗೂ ಇದು ಒಳಿಗೆ ಹಾಕ್ಬಿಡ್ತೀನಿ. ಫುಲ್ ಕೋಲ್ಡ್ ವೆದರ್ ಆಗಿಬಿಟ್ಟೈತೆ. ಮಳೆ ಹೋಯ್ತಲ್ಲ, ಬರೀ ಗಾಳಿ ಅಲ್ವಾ. ಸೊ ಅದಕ್ಕೋಸ್ಕರ ವೆದರ್ ಹಿಂಗೆ ಐತೆ. ಮಳೆ ಇದ್ದಿದ್ರೆ ಹಿಂಗೆ ಇರ್ತಿರ್ಲಿಲ್ಲ, ಫುಲ್ ಇಷ್ಟವಾಗ ಜಿಡಿ ಇರೋದು. ಬಟ್ ಸ್ವಲ್ಪ ಬಂದು ಹೋಗ್ಬಿಟ್ಟೈತೆ, ಜಾಸ್ತಿನೂ ಇಲ್ಲ. ನಾನು ಇವಾಗ ನಡ್ಕೊಂಡು ಹೋಗಿ ದೂರ ಇದು ಹಿಂಗೆ ಹತ್ರದಿಂದ ನಡ್ಕೊಂಡು ಹೋಗಿ ನಮ್ಮ ಅಪ್ಪನ ಕಳಿಸ್ತೀನಿ ಫಸ್ಟು. ಅವರು ಮನೆ ಹತ್ರ ಹೋದಾಗ ನಾನು ಆಮೇಲಿಂದ ಮಾಮೂಲಿ 8 ಮೇಲೆ ಹಂಗೆ ಅಂಗಡಿ ಕ್ಲೋಸ್ ಮಾಡೋದಾಗುತ್ತೆ. ಗೈಸ್ ಇವಾಗೆಲ್ಲ ಅಂಗಡಿ ಎತ್ತಿಟ್ಟಿದ್ದಾಯಿತು. ಟೈಮ್ ಆಯ್ತಲ್ಲ 8:30 ಆಯಿತು. ಸೊ ಅದಕ್ಕೋಸ್ಕರ ಎಲ್ಲ ಎತ್ತಿಟ್ಟಿದ್ದಾಯಿತು. ಬಾಯ್ಸ್ ಎಲ್ಲ ಹೋದರು.
ಸೊ ಇವಾಗ ಡೋರ್ ಹಾಕಬೇಕು, ಟೈಮ್ ಆಗೈತಲ್ಲ, ಅದಕ್ಕೋಸ್ಕರ ಡೋರೆಲ್ಲ ಹಾಕೊಂಡು ನೀಟಾಗಿ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೋಗೋಣ. ಟೈಮು ನಾನು ನೋಡೇ ಇಲ್ಲ, ಮಾತಾಡ್ಕೊಂಡೆಲ್ಲ ಜಾಸ್ತಿ ಟೈಮ್ ಆಗಿಬಿಟ್ಟೈತಿ. ಹಿಂಗೆ ಕೂತಿದ್ದೆ, ಬಟ್ ಎಲ್ಲ ಹೋದ್ರಲ್ಲ, ನಾನು ಆಫ್ ಎಲ್ಲ ಮಾಡಿಬಿಟ್ಟು ಈಗ ಮನೆ ಹತ್ರ ಹೋದರೆ ಊಟ ಮಾಡಿಕೊಂಡು ಎಡಿಟಿಂಗ್ ಮಾಡಿ ಮಲಗದೆ ಸ್ವಲ್ಪ ಟೈಮ್ ಆಗುತ್ತೆ, ಅದು ಟೈಮ್ ಹಿಡಿಯುತ್ತೀನಿ. ಇನ್ನೂ ಬಂದೇ ಇಲ್ಲ, ಅಲ್ಲಿ ಏನೋ ಜಗಳ ಆಡ್ತವ್ರೆ. ಸುಮ್ಮನೆ ಮೊಟ್ಟೆ ಇಟ್ಬಿಟ್ಟು ಒಳಗಡೆಗೆ ಬಂದ್ಬಿಟ್ರೆ ಸರಿ, ಇಲ್ಲ ಅಂದರೆ ಬೈಸ್ಕೋಬೇಕಾಗುತ್ತೆ. ಸುಮ್ಮನೆ ಮೊಟ್ಟೆ ಇಟ್ಟು ನೋಡಿ ಹಿಂಸೆ ಇಡ್ತವ್ರೆ, ಬಿಡ್ತಾ ಇಲ್ಲ, ಹಿಂಸೆ ಇಡ್ತವ್ರೆ, ಕಚ್ಚಿ ಕಚ್ಚಾಗ್ತಾ ಇದೆಯಲ್ಲ, ಹೋಗಲ್ಲ, ಕಚ್ತಾ ಇದೆಯಲ್ಲ ಇವಾಗ ಇದಕ್ಕೆ. ಓಯ್ ಇವರ್ಯಾ ಮತ್ತೆ ಅಟ್ಯಾಕ್ ನಮ್ಮ ಅಕ್ಕಂಗೇನು. ನಮ್ಮ ಅಪ್ಪಂಗೆ ಏನು ಮಾಡಲ್ಲ, ಇಷ್ಟೊತ್ತು ಕೂತಿದ್ರು. ನಮ್ಮ ಅಕ್ಕಂಗೆ ತೊಗೊಂಡು ಹೋಗಲ್ಲ. ಓಯ್ ಹೊರ್ಯಾ ಹಾಯ್ ಗಾಯ್ಸ್ ಅನ್ನಷ್ಟಲ್ಲಿ ಕಚ್ಬಿಟ್ಟಿರ್ತದೆ. ಊಟ ಅಡುಗೆ ಮಾಡ್ತಾವ್ರೆ. ಸೊ ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಫೋನ್ ಚಾರ್ಜ್ ಆಗೋದೇನಿಲ್ಲ ಅಲ್ಪ, ಅದಕ್ಕೋಸ್ಕರ ಕೂತ್ಕೊಂಡು ಅದ್ರ ಜೊತೆ ಆಟ ಆಡ್ತಾ ಇದ್ದೆ. ಇವಾಗ ಅವ್ರು ಆಟ ಆಡ್ತಾವ್ರೆ. ಇಷ್ಟೊತ್ತು ನನಗೆ ಕಚ್ಚಿದಾಯ್ತು ಇಲ್ಲೆಲ್ಲ, ಅದಕ್ಕೆ ಇವಾಗ ಅವ್ರ ಹತ್ರ ಹೋಗೈತೆ. ಅದು ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆಗಾದಮೇಲೆ ಊಟ ಗೀಟ ಮಾಡಿಬಿಟ್ಟು ಒಟ್ಟಿಗೆ ಹೋಗೋದು ರೆಸ್ಟ್ ಮಾಡೋಕ್ಕೆ. ಓ ಅಲ್ಲೆಲ್ಲ ಹುಡುಕ್ತಾ ಇದ್ರೆ ಎಲ್ಲಿ ಬಂದ್ಬಿಟ್ಟು ಕೂತೈತೆ ನೋಡಿ, ಒಳಿಗೆ ಹೋಗ್ಬಿಟ್ಟೈತೆ. ಎಲ್ಲ ಮನೆಯೆಲ್ಲ ಹುಡ್ಕಿದ್ರೆ ಇದು ರೆಡಿ ಹೋಗ್ಬಿಟ್ಟು ಕೂತೈತೆ. ಇವಾಗ ಮ್ಯಾವ್ ಅಂತ ಐತೆ. ಈಗ ಬೈಚೆ ಬಾ, ಈಚೆ ಬಾ, ಬೈಚೆ. ಗೊತ್ತಾಯಿಲ್ಲ, ಒಳ್ಳೆ ಜಾಗ ಮಾಡ್ಕೊಂಬಿಟ್ಟೈತೆ. ಈಚೆ ಬಾ. ಓ ಕಚ್ತಾ, ಈಚೆ ಬಾ ಅನ್ನೋ ಕಚ್ತೈತೆ. ಅಲ್ಲೇ ಕೂತ್ಕೋ ಗೈಸ್. ಈಗ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಇವಾಗ ರೆಸ್ಟ್ ಮಾಡೋಣ ಅಂತ ಬಂದೆ. ಈಚೆ ತಿರ್ಕೊಂಡು 5 ನಿಮಿಷ ಬರೋಷ್ಟರಲ್ಲಿ ಕೆಮ್ಮಾಗೈತೆ. ಯಾಕೆ ಅಂತ ಗೊತ್ತಿಲ್ಲ, ವೆದರ್ ಅನಿಸುತ್ತೆ. ಸೊ ಅದೇ ಹೋಗುತ್ತೆ. ಇವಾಗ ಬೆಡ್ಶೀಟ್ನೆಲ್ಲ ರೆಡಿ ಮಾಡಿಬಿಟ್ಟು ಮಲ್ಗೋಣ. ಎಡಿಟ್ ಮಾಡಿಬಿಟ್ಟು ಮಲ್ಗೆ ಅಷ್ಟರಲ್ಲಿ ಹೆಂಗೂ 11:30 ಆಗುತ್ತೆ. ಸೊ ಟೈಮ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅಷ್ಟರಲ್ಲಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.